ಸಿಕ್ಕಾಪಟ್ಟೆ ಮಹತ್ವವನ್ನು ಪಡ್ಕೊಳ್ತಾ ಇದ್ದಂಥ ಕ್ಷಣ ಒಂದಿದ್ದು. ಅದೇನು ಅಂತ ಅಂದರೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅಥವಾ ಕುರ್ಚಿ ಬದಲಾವಣೆಯ ಫೈಟ್ ಏನು ನಡೀತಾ ಇತ್ತು. ಇದಾದ ಮೇಲೆ ಸಿಎಮ್ಮು, ಡಿ ಸಿ ಎಮ್ಮು ಹಾಗೆಯೇ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ಒಟ್ಟೊಟ್ಟಿಗೆ ಒಂದೇ ಕಡೆಯಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಸುಸಂದರ್ಭ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಆ ಸಂದರ್ಭದ ಬಗ್ಗೆ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು. ಏನು ಮಾತಾಡ್ತಾರೆ, ಎಷ್ಟು ಮಟ್ಟಿಗೆ ಚರ್ಚೆ ಆಗತ್ತೆ, ಹೇಗಿರತ್ತೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆಗೆ ಅಪ್ಡೇಟ್ ಇದೆ. ಏನಾಯಿತು ಅಂತ ನೋಡೋದಾದರೆ, ನಾಯಕತ್ವ ಬದಲು ಚರ್ಚೆ ಶುರು ಬಳಿಕ ಪ್ರಥಮ ಭೇಟಿ ಇದು. ಹಾಗಾಗಿ ಇದು ಮಹತ್ವವನ್ನು ಪಡ್ಕೊಳ್ತು. ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಜೊತೆ ಸಿದ್ದು ಮತ್ತು ಡಿಕೆಶಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. 1-to-1 ಸಪ್ರೇಟ್ ಆಗಿ ಮಾತುಕತೆ ನಡೆಸಿರೋದು. ಒಟ್ಟಿಗೆ ವೆಲ್ಕಮ್ ಮಾಡ್ಕೊಂಡಿದ್ದು ಬಿಡಿ, ಸೆಕೆಂಡ್ರಿ. ಬಟ್ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸಿದ್ದರಾಮಯ್ಯನವ್ರು ಒಂದು ಸ್ವಲ್ಪ ಹೊತ್ತು, ನೀವು ಈ ದೃಶ್ಯ ನೋಡ್ತಾ ಇದ್ದೀರಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಒಂದು ಸ್ವಲ್ಪ ಹೊತ್ತು ಅವ್ರು ಮಾತಾಡುವಾಗ ಇವ್ರ ಅಂತರ ಕಾಯ್ಕೊಂಡ್ರು, ಇವ್ರು ಮಾತಾಡುವಾಗ ಅವ್ರ ಅಂತರ ಕಾಯ್ಕೊಂಡ್ರು. ಅವ್ರು ಮಾತಾಡ್ತಾ ಇದ್ರು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ರು, ಇವ್ರು ಮಾತಾಡುವಾಗ ದೂರದಲ್ಲಿ ನಿಂತ್ಕೊಂಡು ಅವ್ರು ಮಾತಾಡ್ತಾ ಇದ್ರು. ಅಂದರೆ ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅನ್ನೋದಂತೂ ಈ ಫೋಟೋ ಅಥವಾ ಈ ವಿಜುವಲ್ಸಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದೊಂಥರ ಏನು ಮಾತಾಡಿರ್ಬೋದು. ಈ ಗ್ಯಾಪಲ್ಲಿ ನನ್ನೊಂದು ಸ್ವಲ್ಪ ನೋಡಿ ಸಿ ಎಮ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಡಿ ಕೆ ಶಿ ಏನಾದ್ರು ಹೇಳಿದಾರೋ, ಅದೇನು ಕಥೆನೋ ಗೊತ್ತಿಲ್ಲ. ಬಟ್ ಈ ವಿಜುವಲ್ ಅಂತೂ ಸಿಕ್ಕಾಬಟ್ಟೆ ವೈರಲ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ರನ್ವೇಲೆ ಈ ಗುಪ್ತ ಮಾತುಕತೆ ನಡೆದಿರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗೋದಕ್ಕೆ, ಅವಕಾಶ ಸಿಗಲೇ ಇಲ್ಲ. ಒಂದು ಹಂತದಲ್ಲಿ ತುಂಬ ನಿರಾಸೆನೂ ಆದರು. ಇಲ್ಲ, ನಾನು ಸಾಮಾನ್ಯ ಕಾರ್ಯಕರ್ತ, ಅವ್ರು ಬ್ಯುಸಿ ಇದ್ದಾರೆ, ಅವರು ಸುಸ್ತಾಗಿರ್ತಾರೆ, ಅದಕ್ಕೆ ನನಗೆ ಅವ್ರು ಭೇಟಿ ಆಗೋಕ್ಕಾಗಿಲ್ಲ ಅಂತ. ಬಟ್ ಸಿಕ್ಕ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವ್ರು ಬಿಡಲಿಲ್ಲ. ಈವನ್ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಕೂಡ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಮಾತಾಡಬೇಕು ಅಂತಲೇ ಇದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ನಾನು ಸ್ವಾಗತ ಕೋರಕ್ಕೆ ಬರ್ತೀನಿ ಅಂತ ಅಂದಮೇಲೆ ಅದನ್ನು ಮಾತಾಡೋದು ಡೌಟು ಅನ್ನೋ ಥರದಲ್ಲಿತ್ತು. ಸೊ ಈ ಗ್ಯಾಪಲ್ಲೂ ಪರವಾಗಿಲ್ಲ, ನೀನು ಒಂದು ಸ್ವಲ್ಪ ಅಂತರ ಕಾಯ್ದುಕೊಳ್ಳಪ್ಪ ಅಂತ ಅಂದ್ಬಿಟ್ಟು ಮಾತಾಡಿದ್ದಿದೆಯಲ್ಲ, ಅಥವಾ ಒಬ್ರಿಗೊಬ್ರು ಮಾತಾಡಬೇಕಾದ್ರೆ ಓಕೆ ಫೈನ್, ಇವ್ರು ನಮಗೆ ಗೊತ್ತಿರೋ ಹಾಗೆ ಮಾತಾಡಲ್ಲ, ಇವ್ರದ್ದೇನೋ ಬೇರೆ ಇರುತ್ತೆ ಅಂತ ಅಂತರ ಕಾಯ್ದುಕೊಂಡಿದ್ದಿದೆಯಲ್ಲ, ಇದೊಂಥರ ಅನಿಸ್ತು. ಅಂದರೆ ನಾವು ಈ ಸ್ಕೂಲು ಕಾಲೇಜಸ್ಗಳಲ್ಲೆಲ್ಲ ಕಂಪ್ಲೇಂಟ್ ಮಾಡುವಾಗ ಸ್ವಲ್ಪ ದೂರ ಎಲ್ಲ ನಿಲ್ಲಿಸ್ತಾರಲ್ಲ, ಆ ಥರದೊಂದು ಪರಿಸ್ಥಿತಿ ನೋಡ್ದಂಗೆ ಇತ್ತು. ಸೊ ಸಂಪುಟ ಪುನಾರಚನೆ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯುವುದಕ್ಕೆ ಸಿದ್ದರಾಮಯ್ಯನವರು ಬೇಡಿಕೆ ಇಟ್ಟಿದ್ದಾರಂತೆ. ಈ ಸಂಪುಟ ಪುನರಚನೆ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಸಿದ್ದರಾಮಯ್ಯನವರು ಬಹಳ ದಿನಗಳಿಂದ ಇಡ್ತಾ ಇದ್ದಾರೆ. ಅದಕ್ಕೂ ಒಂದು ಕಾರಣ ಇದೆ. ಸಂಪುಟ ಪುನರಚನೆ ಆಯಿತು ಅಂತಂದರೆ ಸಿ ಎಂ ಬದಲಾವಣೆ ಆಗಲ್ಲ. ಸೊ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರೋದು ಏನು? ಸಿ ಎಂ ಬದಲಾವಣೆ ಆಗಬಾರ್ದು, ಅವರೇ ಕೂತ್ಕೊಳ್ಬೇಕು. ಆಮೇಲೆ ಇನ್ನೂ ಒಂದು ಖಡಕ್ಕಾಗಿ ಸ್ಪಷ್ಟವಾಗಿ ನಮ್ಮಲ್ಲಿ ಸಿ ಎಂ ಬದಲಾವಣೆ ಇಲ್ಲವೇ ಇಲ್ಲ ಅನ್ನೋದು ಒಂದು ಮೆಸೇಜು ಹೈಕಮಾಂಡಿಂದ ನೇರವಾಗಿ ಖಾರವಾಗಿ ಬರಬೇಕಾಗಿದೆ. ಇಲ್ಲ ಅಂತಂದರೆ 15 ದಿನ ಸುಮ್ಮನಿರೋದು, 15 ದಿನ ಬಿಟ್ಟು ಮತ್ತೆ ನಾನು ಸಿ ಎಮ್ಮು ಅಂತ ಹೇಳೋದು, ಈ ಥರ ಸಮಸ್ಯೆ ಆಗುತ್ತೆ, ಗೊಂದಲ ಆಗುತ್ತೆ. ನಿಮ್ಮ ಕಡೆಯಿಂದ ಒಂದು ಕ್ಲಾರಿಟಿ ಬೇಕು ಅಂತ ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದಾರೆ. ಅವ್ರು ಪಟ್ಟು ಹಿಡಿದು ಕೂತಿರೋದು ಎರಡೇ ವಿಚಾರಕ್ಕೆ. ಒಂದು, ಸಂಪುಟ ಪುನರಚನೆ ಮಾಡಿ, ಇನ್ನೊಂದು ಸಿದ್ದರಾಮಯ್ಯನವರೇ ಸಿ ಎಂ ಆಗಿರ್ತಾರೆ 5 ವರ್ಷನೂ ಅಂತ ಕ್ಲಾರಿಟಿ ಕೊಡಿ ಅಂತ ಅವರು ಪ್ರತ್ಯೇಕವಾಗಿ ಮಾತನಾಡುವಾಗ ಆ ಬೇಡಿಕೆ ಇಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದು ಹೇಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಡಿ ಕೆ ಶಿ ಬೇರೆ ಒಂದು ಕೋರಿಕೆ ಇಟ್ಟಿದ್ದಾರಂತೆ. ಏನು ಕೋರಿಕೆ ಅಂತಂದರೆ, ನಾನು ನಿಮ್ಮ ಹತ್ರ ಮಾತಾಡಬೇಕು, ನಂಗೆ ಸ್ವಲ್ಪ ಸಮಯ ಬೇಕು ಅಂತ ಏನೋ ಕೇಳಿದಾರಂತೆ. ಆಯಿತು, ದೆಹಲಿಗೆ ಕರ್ಸ್ಕೊಳ್ತೀನಿ ಅಂತ ಹೇಳಿದಾರಂತೆ. ಸೊ 18ರ ಮುನ್ನ 24ರ ಬಳಿಕ ಬುಲಾವ್ ನೀಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 18ರ ಮೊದಲು ಭೇಟಿಗೆ ಬುಲಾವ್ ನೀಡಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ಜನವರಿ 18ರಂದು ಲಂಡನ್ನಿಗೆ ಹೋಗ್ತಾರಂತೆ, 24ಕ್ಕೆ ವಾಪಸ್ ಬರ್ತಾರಂತೆ. ಬಹುತೇಕ ಜನವರಿ 18ರ ಮೊದಲ ಅಥವಾ ಜನವರಿ 24ರ ನಂತರ ಉಭಯ ನಾಯಕರಿಗೆ ದೆಹಲಿಗೆ ಬುಲಾವ್ ನೀಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ರಲ್ಲ, ಇದು ತಮಿಳುನಾಡಿನ ಕಾರ್ಯಕ್ರಮವೊಂದಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಿದಾಗ ಪ್ರತ್ಯೇಕ ಮಾತುಕತೆ ಮಾಡಿದ್ದು. ಸೊ ಇದು ಹೆಂಗನ್ನಿಸ್ತಾ ಇದೆ ಅಂದರೆ, ರಾಹುಲ್ ಗಾಂಧಿ ಅವರ ಹತ್ರ ನೀವು ಮಾತಾಡಲೇಬೇಕು ಅಂತ ಸಿದ್ದರಾಮಯ್ಯನವ್ರಿಗೆ ಅವರ ಆಪ್ತರು ಒತ್ತಡ ಹೇರಿದಂಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರ ಆಪ್ತರು ಕೂಡ ಒತ್ತಡ ಹೇರಿರ್ತಾರೆ. ಇಲ್ಲ, ನೀವು 5 ನಿಮಿಷ ಸಿಗುತ್ತೋ 3 ನಿಮಿಷ ಸಿಗುತ್ತೋ ಗೊತ್ತಿಲ್ಲ, ಎಲ್ಲ ಅವಕಾಶ ಸಿಗುತ್ತೋ ಗೊತ್ತಿಲ್ಲ, ನೀವು ಮಾತಾಡಲೇಬೇಕು, ಸಿಕ್ಕಾಗಿ ಬಿಡಬೇಡಿ ಅಂತ ಹೇಳಿದಾರಂತೆ. ಇದಕ್ಕಿಂತ ಹಿಂದೆ ನೆನಪಿರ್ಬೋದು ನಿಮಗೆ, ಅಂದರೆ 1-2 ದಿನದ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ರಾಹುಲ್ ಗಾಂಧಿ ಅವರು ಭೇಟಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾರೆ. ಸುಮಾರು 45 ನಿಮಿಷಗಳ ಕಾಲ ಮಾತಾಡ್ತಾರೆ. ಆಗ ಮಾತಾಡಿರೋದೇನು, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವರು ಒತ್ತಡ ಹೇರಿರೋದು, ನಂಗೆ ರಾಹುಲ್ ಗಾಂಧಿ ಅವರನ್ನೇ ನೀವು ಭೇಟಿ ಮಾಡಿಸ್ಲೇಬೇಕು ಅಂತ ಒತ್ತಡ ಹೇರಿರೋದು. ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಅವ್ರು ಭೇಟಿ ಮಾಡಿಸ್ತಾರೋ, ಅದು ಎಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ, ಸಿಕ್ಕಿರೋ ಗ್ಯಾಪಲ್ಲಿ ಮಾತಾಡ್ಬಿಡ್ಬೇಕು ಅಂತ ಮಾತಾಡ್ಬಿಟ್ಟಿದ್ದಾರೆ. ಇನ್ನು ಫೆಬ್ರವರಿ 13ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ
1000 ದಿನ ಆಗ್ತಾ ಇದೆ. ಫೆಬ್ರವರಿ 13ಕ್ಕೆ 1000 ದಿನ ತುಂಬ್ತಾ ಇರುವಂಥದ್ದು. ಸೊ ಅವತ್ತು ಹಾವೇರಿಯಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತ ಇವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ಮಾರ್ಚ್ 1 ಅಥವಾ 2ನೇ ವಾರ ಬಜೆಟ್ ಮಂಡಿಸೋದಕ್ಕೆ ಸಿದ್ದು ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ವಿಚಾರಗಳ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಫೆಬ್ರವರಿ 13ರಂದು 1000 ದಿನ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಸಾಧನಾ ಸಮಾವೇಶವನ್ನು ಮಾಡಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ತಮಿಳುನಾಡಿಗೆ ತೆರಳೋಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರ ಜೊತೆಗೂಡಿ ಸ್ವಾಗತಿಸಿದ ನಂತರ ಸುದ್ದಿಗಾರರ ಜೊತೆ ಮಾತನಾಡಿ ಮಾರ್ಚ್ 1 ಅಥವಾ 2ನೇ ವಾರದಲ್ಲಿ ಬಜೆಟ್ ಅನ್ನು ಮಂಡಿಸ್ತೇನೆ. ಬಜೆಟ್ ತಯಾರಿ ಸಂಬಂಧ ಎಲ್ಲಾ ರೀತಿಯ ತಯಾರಿಗಳು ನಡೆದಿದೆ. ಇದೇ ವೇಳೆ ಫೆಬ್ರವರಿ 13ರಂದು ಹಾವೇರಿಯಲ್ಲಿ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ಮಾಡ್ತೇವೆ. ಸಮಾವೇಶದ ಸಂಬಂಧ ಎಲ್ಲಾ ರೀತಿಯ ತಯಾರಿ ನಡೀತಾ ಇದೆ ಅಂತ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. 2023 ಮೇ 20ರಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಕಾಂಗ್ರೆಸ್ ಸರ್ಕಾರ. ಫೆಬ್ರವರಿ 13ಕ್ಕೆ 1000 ದಿನ ಪೂರ್ಣ ಆಗ್ತಾ ಇದೆ. ಮಾರ್ಚ್ 1 ಅಥವಾ 2ನೇ ವಾರ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಅಂತ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ದೀರ್ಘಕಾಲ ಅಧಿಕಾರವನ್ನ ಅನುಭವಿಸ್ತಾ ಇರೋದು ಅಥವಾ ಅಧಿಕಾರದಲ್ಲಿ ಇರುವಂಥ CM ಅಂತ ಅಂದರೆ ಅದು ಸಿದ್ದರಾಮಯ್ಯನವರು ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಅದೆಲ್ಲವನ್ನ ಸೇರಿಕೊಂಡು ಸೆಲೆಬ್ರೇಟ್ ಮಾಡಬೇಕು ಅಂತ ಕಾಂಗ್ರೆಸ್ನವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಈ ಸೆಲೆಬ್ರೇಷನ್ ಟೈಮ್ನಲ್ಲೇ ಬದಲಾವಣೆ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ. 1000 ದಿನಗಳು ಪೂರೈಕೆ ಆಗ್ತಾ ಇದ್ದ ಹಾಗೇನೆ CM ಬದಲಾವಣೆ ಆಗತ್ತಾ ಅಂತ. ಯಾಕಂದರೆ ಇದೊಂದು ಈ ಎಂಡ್ ಅಂತ ಅಥವಾ ಫುಲ್ ಸ್ಟಾಪ್ ಅನ್ನೋದು ಇಟ್ಟಿಲ್ವಲ್ಲ, ಇವ್ರು ಜಸ್ಟ್ ಕಾಮ ಹಾಕೊಂಡು ಹೋಗ್ತಾ ಇದ್ದಾರಲ್ಲ, ನೋಡೋಣ ಮುಂದಕ್ಕೆ ನೋಡೋಣ, ಸ್ವಲ್ಪ ದಿನ ಕಳೀಲಿ ಅಂತ. ಸೊ ಹಾಗಾಗಿ 1000 ದಿನ ಪೂರೈಕೆಯ ಸಂದರ್ಭದಲ್ಲಿ ಏನಾದರೂ ಇದ್ರ ಬಗ್ಗೆ ಬದಲಾವಣೆಗಳಾಗಬಹುದಾ ಅನ್ನೋದು ಕೂಡ ಇದೆ. ಇನ್ನು CMಗೂ ಮೊದಲೇ DCMೇ ವಾಪಸ್ ಆಗಿದ್ದಂತೆ. ನಿನ್ನೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆ ವಿಶೇಷ ವಿಮಾನದಲ್ಲಿ ಮೈಸೂರಿಗೆ ಹೋಗ್ತಾರೆ. ಒಟ್ಟಿಗೆ ಹೋಗ್ತಾ ಸಂಜೆ 6:30 ಸಂದರ್ಭದಲ್ಲಿ ಇವರೊಬ್ಬರೇ ರಿಟರ್ನ್ ಆಗ್ತಾರೆ. DK ಶಿವಕುಮಾರ್ ಒಬ್ಬರೇ ವಾಪಸ್ ಆಗ್ತಾರೆ. DK ಶಿವಕುಮಾರ್ ಅವರು ರಸ್ತೆ ಮುಖಾಂತರವಾಗಿ CMಗಿಂತ ಮೊದಲೇ ಬೆಂಗಳೂರಿನ ಹತ್ರ ಹೊರಟರು. ಇದು ಕುತೂಹಲಕ್ಕೆ ಕಾರಣವಾಗಿದ್ದು ಸಿದ್ದರಾಮಯ್ಯನವರ ಕಾರ್ಯಕ್ರಮ ತಡವಾಗುವ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರು ಕಾರ್ನಲ್ಲೇ ವಾಪಸ್ ಆದರು. ಇದರಲ್ಲಿ ಬೇರೆ ವಿಶೇಷತೆ ಏನೂ ಇಲ್ಲ ಅಂತ ಇವರುಗಳು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅಂದರೆ ಹೋಗ್ಬೇಕಾದ್ರೆ ಒಟ್ಟಿಗೆ ಹೋಗಿದ್ರಲ್ಲ, ಬರಬೇಕಾದ್ರೆ ಮಾತ್ರ ಸಪ್ರೇಟಾಗಿ ಬಂದ್ರಲ್ಲ, ಹೋಗ್ತಾ ಇಬ್ರು ಒಟ್ಟಿಗೆ ವಿಮಾನದಲ್ಲಿ ಹೋಗ್ತಾರೆ, ಬರ್ತಾ ಬೈ ರೋಡ್ ಬರ್ತಾರೆ DK ಶಿವಕುಮಾರ್ ಅವರು. ಇದ್ರ ಮಧ್ಯದಲ್ಲಿ ಇಬ್ರು ಸಪ್ರೇಟಾಗಿ ಬೇರೆ ಮಾತಾಡಿದ್ರಲ್ಲ, ಅಲ್ಲೇನಾದ್ರು ಇರಿಸು ಮುರ್ಸು ಆಯ್ತಾ, ಅದಕ್ಕೇನೆ ಸಪ್ರೇಟಾಗಿ ಬಂದ್ಬಿಟ್ರಾ, ಸಿದ್ದರಾಮಯ್ಯನವ್ರ ಮೇಲೆ ಮುನಿಸ್ಕೊಂಡು ಬಂದ್ಬಿಟ್ರಾ, ಅಥವಾ ಒಬ್ರಿಗೊಬ್ರು ಮುಖ ನೋಡ್ಕೊಳಕ್ಕಾಗಲ್ಲ, ಅವ್ರು ಒಟ್ಟಿಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಮಾತಾಡೋಕ್ಕಾಗಲ್ಲ ಅನ್ನೋ ರೀಸನಿಗೆ ಏನಾದ್ರು ಬಂದರೆ ಆ ಥರದ್ದೆಲ್ಲ ಏನಿಲ್ಲ. ಸಿದ್ದರಾಮಯ್ಯನವ್ರಿಗೆ ಬೇರೆ ಬೇರೆ ಕೆಲಸಗಳಿತ್ತು, ಕಾರ್ಯಕ್ರಮಗಳಿತ್ತು, ಮೈಸೂರೇ ಅಲ್ವಾ, ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು, ಅದಕ್ಕೇ ತಡ ಆಗುತ್ತೆ ಅಂತ DK ಶಿವಕುಮಾರ್ ಅವ್ರು ಬಂದರು ಅಂತ ಉಪಮುಖ್ಯಮಂತ್ರಿಗಳ ಕಚೇರಿಯಿಂದ ಒಂದು ಕ್ಲಾರಿಟಿ ಕೊಡೋ ಕೆಲಸವನ್ನು ಕೂಡ ಮಾಡಲಾಗಿದೆ. ಸೊ ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಒಂದು ಭಾಳ ಬದಲಾವಣೆ ಅಂತ ಇದ್ರಲ್ಲ, ಆ ದಿನ ನಿನ್ನೆ ಬಂದಿತ್ತು. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈಗ 18 ಅಥವಾ 24 ಇಷ್ಟರ ನಂತರವೋ ಇಷ್ಟರ ಒಳಗಡೆಯೋ ಕರೆಸ್ಕೊಂಡು ಏನು ಮಾತಾಡ್ತಾರೆ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಬೆಳವಣಿಗೆಗಳಾಗುತ್ತೆ. ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳೋಗಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಏನು ಹೇಳ್ತಾರೆ, ಅಥವಾ ವೇಣುಗೋಪಾಲ್ ಅವ್ರಿಗೆ ಏನು ಹೇಳ್ತಾರೆ, ಇಲ್ಲಿನ ಪರಿಸ್ಥಿತಿ ಅಥವಾ ಇವ್ರು ಮಾತಾಡಿರುವಂಥ ರೀತಿಯನ್ನು ನೋಡಿಕೊಂಡು ಮತ್ತೆ ಕರೆಸ್ತಾರೆ ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ.